ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್, ಸೊ ಅದರಲ್ಲಿ ಬರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ 8th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್. ಸೊ ಅದರಲ್ಲಿ ಬರುವಂಥ ಫಸ್ಟ್ ಎಕ್ಸಸೈಸ್ 8.1 ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ನೆವರ್ ಗಿವ್ ಅಪ್ ಆನ್ ಸಮಥಿಂಗ್ ಯು ರಿಯಲಿ ವಾಂಟ್. ಇಟ್ಸ್ ಡಿಫಿಕಲ್ಟ್ ಟು ವೇಟ್ ಬಟ್ ಇಟ್ಸ್ ಮೋರ್ ಡಿಫಿಕಲ್ಟ್ ಟು ರಿಗ್ರೆಟ್ ಅಂತ. ಅಂದರೆ ನೋಡಿ, ನೀವು ನಿಜವಾಗೂ ಬಯಸುವುದು ಯಾವುದನ್ನಾದರೂ ಇದ್ದರೆ ಅದನ್ನು ಬಿಟ್ಟು ಕೊಡಬಾರ್ದು, ಎಂದಿಗೂ ಬಿಟ್ಟು ಕೊಡಬಾರ್ದಂತೆ. ಸೊ ಬಿಟ್ಟು ಕೊಟ್ಟಿದ್ದೆ ಆದರೆ ಅದು ಕಾಯೋದು ಕಷ್ಟ, ಆದರೆ ವಿಷಾದಿಸುವುದು ಹೆಚ್ಚು ಕಷ್ಟ ಅಂತೆ. ನೋಡಿ, ನಾವೇ ತಾಳ್ಮೆಯಿಂದ ಅದನ್ನು ಮಾಡಬೇಕು, ಹೊರತಾಗಿ ಯಾವುದನ್ನು ಬಿಟ್ಟು ಕೊಡಬಾರ್ದು. ಬಿಟ್ಟು ಕೊಟ್ಟರೆ ನಮಗೆ ವಿಷಾದನೆ ಜಾಸ್ತಿ, ಅಂದರೆ ಕಷ್ಟಗಳು ಜಾಸ್ತಿ. ಸೊ ಯಾವತ್ತೂ ಕಾಯೋದು ಬೆಸ್ಟು, ಆದರೆ ಬಿಟ್ಟು ಕೊಡಬಾರ್ದು ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ 8 ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಸೊ ಎಕ್ಸಸೈಸ್ 8.1. ಸೊ ಇದರಲ್ಲಿ ಥರ್ಡ್ ಕ್ವಶನ್, ಫಸ್ಟ್ ಸೆಕೆಂಡ್ ಆಲ್ರೆಡಿ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ. ಇವಾಗ ಥರ್ಡ್ ಕ್ವಶನ್ MCQ ಇದೆ. ಸೊ ಏನಿದೆ ನೋಡೋಣ. ಏರಿಯಾ ಲೈಯಿಂಗ್ ಇನ್ ದ ಫಸ್ಟ್ ಕ್ವಾಡ್ರಂಟ್ ಆ್ಯಂಡ್ ಬಾಂಡೆಡ್ ಬೈ ದಿ ಸರ್ಕಲ್ x² + y² ಈಸ್ ಈಕ್ವಲ್ ಟು 4 ಆ್ಯಂಡ್ ಲೈನ್ x ಈಸ್ ಈಕ್ವಲ್ ಟು 0 ಆ್ಯಂಡ್ x ಈಸ್ ಈಕ್ವಲ್ ಟು 2 ಈಸ್. ಆಪ್ಷನ್ ಎ ಪೈ, ಆಪ್ಷನ್ ಬಿ π/2, ಆಪ್ಷನ್ ಸಿ π/3, ಆಪ್ಷನ್ ಡಿ π/4 ಅಂತ ಇದೆ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಕೊಟ್ಟಿರೋದು ಇಕ್ವೇಷನ್ ಸರ್ಕಲ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ಕೋಬೇಕು. x² + y² ಈಸ್ ಈಕ್ವಲ್ ಟು 4 ಅಂತ. ಸೊ ನೋಡಿ, ಇಲ್ಲಿ ಇದನ್ನು x² + y² ಈಸ್ ಈಕ್ವಲ್ ಟು 4 ಅಂತ ಇದೆಯಲ್ಲ, ಸೊ ಇದನ್ನು ನಾವು 2² ಅಂತ ಕೂಡ ತಗೋಬೋದು. x² + y² ಈಸ್ ಈಕ್ವಲ್ ಟು 2² ಅಂತ. ಸೊ ಇಲ್ಲಿ y² ಸಪ್ರೇಟ್ ಮಾಡಬೇಕು ಅಥವಾ y ಸಪ್ರೇಟ್ ಮಾಡಬೇಕು. ಸೊ ಫಸ್ಟು y² ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, 2² - x² ಆಗುತ್ತೆ. ಸೊ ಅದೇ ಥರ y ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ, √2² - x² ಅಂತ. ಸೊ ನೋಡಿ, ಇವಾಗ ನಮಗೆ y ಬಂತು ವ್ಯಾಲ್ಯೂ. ಇವಾಗ ನೋಡಿ, y ಈಸ್ ಈಕ್ವಲ್ ಟು √2² - x² ಬಂತಲ್ಲ. ನೋಡಿ, ರಫ್ಲಿ ಡೈಗ್ರಾಮ್ ತಗೊಳ್ಳೋಣ. x ಎಕ್ಸಿಸ್ಸು ಮತ್ತು y ಎಕ್ಸಿಸ್. ಸೊ ಎಕ್ಸು x', y' y ಅಂತ. ಸೊ ನೋಡಿ, ಏನು ಕೊಟ್ಟಿದ್ದಾನೆ ಲೈನು, x ಈಸ್ ಈಕ್ವಲ್ ಟು 0 ಆ್ಯಂಡ್ x ಈಸ್ ಈಕ್ವಲ್ ಟು 2 ಅಂತ. ಸೊ ನೋಡಿ, ಇಲ್ಲಿ 2 ಎಲ್ಲಿರುತ್ತೆ, ಇಲ್ಲಿರುತ್ತೆ ಅಂತ ಅಂದ್ಕೊಂಡು. ಸೊ ನೋಡಿ, ಇಲ್ಲಿ 2 x ವ್ಯಾಲ್ಯೂ 2 ಇದೆ. ಸೊ ಇವಾಗ ಸರ್ಕಲ್ ಡ್ರಾ ಮಾಡಿದರೆ ಇಲ್ಲಿ ಸರ್ಕಲ್ ಕೊಟ್ಟಿದ್ದಾನೆ ನಮಗೆ, x² + y² ಈಸ್ ಈಕ್ವಲ್ ಟು 4 ಅಂತ ಸರ್ಕಲ್ ಕೊಟ್ಟಿದ್ದಾನೆ. ಸೊ ನಾವು ಯಾವುದನ್ನು ಏರಿಯಾನ ಫೈಂಡ್ ಮಾಡಬೇಕು, ಇಲ್ಲಿದೆ ನೋಡಿ, ಈ ಒಂದು ಏರಿಯಾನ ನಾವು ಫೈಂಡ್ ಮಾಡಬೇಕು. ಸೊ ನಾವೇನು ಮಾಡೋಣ, ಬಿ ಅಂತ ತಗೊಳ್ಳೋಣ. ಇಲ್ಲಿ ಏನಾಗುತ್ತೆ, x ಈಸ್ ಈಕ್ವಲ್ ಟು 0, ಇಲ್ಲಿ a ಅಂತಂದರೆ x ಈಸ್ ಈಕ್ವಲ್ ಟು 2 ಅಂತ ಇದೆ. ಸೊ ನೋಡಿ, ಇಲ್ಲಿ ಫೈಂಡ್ ಮಾಡಬೇಕು ಇವಾಗ ಇದನ್ನು. ಸೆಂಟ್ರ್ ಏನಾಗಿರುತ್ತೆ ನಮಗೆ, 0 ಆಗಿರುತ್ತೆ. ಸೊ ರಿಕ್ವೈರ್ಡ್ ಏರಿಯಾ, therefore ರಿಕ್ವೈರ್ಡ್ ಏರಿಯಾ. ನೋಡಿ, ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ, ಇಂಟಿಗ್ರೇಷನ್ 0 to 2. ಇಂಟರ್ವಲ್ ನೋಡಿ, ಇಲ್ಲಿಂದ ಎಲ್ಲಿವರೆಗಿದೆ, 0ರಿಂದ 2ವರೆಗಿದೆ. ಸೊ y × dx ಅಂತ. ಸೊ ಆಲ್ರೆಡಿ y ಕೂಡ ಫೈಂಡ್ ಮಾಡಿ, ಅಂದರೆ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ, ಯೂಸಿಂಗ್ ಗಿವನ್ ಇಕ್ವೇಷನ್ ಆಫ್ ದಿ ಸರ್ಕಲ್ ಅಂತ. ಸೊ ಇವಾಗ ನೋಡಿ, y ವ್ಯಾಲ್ಯೂ ಪುಟ್ ಮಾಡಿದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ 0 to 2. y ಅಂತಂದರೆ ಏನಿದೆ, √2² - x², y ಅಂತಂದರೆ ಇಂಟು ಏನಿದೆ ನಮಗೆ dx. ಸೊ ಇವಾಗ ಇದಕ್ಕೆ ಪರ್ಟಿಕ್ಯುಲರ್ ಫಂಕ್ಷನನ್ನು ಯೂಸ್ ಮಾಡಬೇಕು. ನೋಡಿ, ಏನಿದೆ ಪರ್ಟಿಕ್ಯುಲರ್ ಫಂಕ್ಷನ್ ಅಂದರೆ ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಸೈಡು ಯಾವುದಿದೆ, ಇಂಟಿಗ್ರೇಷನ್ √a² - x² ಇಂಟು dx. ಏನಿದೆ ನಮಗೆ, x/2 √a² - x² ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ c ಅಂತ. ಸೊ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅಂದರೆ ಪರ್ಟಿಕ್ಯುಲರ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲೇನು ಬರುತ್ತೆ ಹಂಗಿದ್ರೆ ನೋಡಿ, ಇಂಟಿಗ್ರೇಷನ್ ಇಲ್ಲಿ a ಪ್ಲೇಸಲ್ಲಿ 2 ಇದೆ, x ಪ್ಲೇಸಲ್ಲಿ x ಇದೆ. ಸೊ ಏನು ಬರುತ್ತೆ, x/2 ಇಂಟು √ ಇಲ್ಲಿ ನೋಡಿ, a ಪ್ಲೇಸಲ್ಲಿ ಏನಿದೆ ನಮಗೆ, 2² - x² ಪ್ಲಸ್ a ಅಂತಂದರೆ ಇಲ್ಲಿ ಏನಿದೆ ನೋಡಿ, 2² / 2
ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತಂದರೆ ಆ್ಯಸ್ ಇಟ್ ಈಸು ಎ ವ್ಯಾಲ್ಯೂ ಏನಿದೆ ನಮಗೆ 2. ಸೊ ಇಂಟರ್ವಲ್ ಏನಿದೆ 0 to 2 ಅಂತ. ಸೊ ಇವಾಗ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ವ್ಯಾಲ್ಯೂ ಪುಟ್ ಮಾಡಿದ್ರೆ ಫಸ್ಟ್ ಅಪ್ಪರ್ ಲಿಮಿಟ್ 2/2 ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಬಿಕಾಸ್ ಎಕ್ಸ್ ವ್ಯಾಲ್ಯೂ 2 ಇದೆ ಅಪ್ಪರ್ ಲಿಮಿಟ್, ಪ್ಲಸ್ 2 ಸ್ಕ್ವೇರ್ ಅಂತಂದರೆ 4/2 ಸೈನ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ 2/2 ಮೈನಸ್ ಲೋವರ್ ಲಿಮಿಟ್ 0/2 ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಸಾರಿ ಇದು 2 ಸ್ಕ್ವೇರ್ ಬಿಕಾಸ್ ಎ ಇದೆಯಲ್ಲ ಇದು ಓಕೆ ಇದು ಎ ಇದೆ ಸೊ ಇಲ್ಲಿ 2 ಸ್ಕ್ವೇರೇ ಬರುತ್ತೆ 2 ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಅಂತಂದರೆ 0/2. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 2 1s 2 1s ಕ್ಯಾನ್ಸಲ್ ಆಗುತ್ತೆ. ಸೊ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ 0 ಪ್ಲಸ್ 2 1s 2 2s ಸೊ 2 ಇಂಟು ಸೈನ್ ಇನ್ವರ್ಸ್ 2 1s 2 1s ಸೊ ಏನು ಬರುತ್ತೆ 1 ಮೈನಸ್ 0 ಇಂಟು ಎನಿಥಿಂಗ್ 0 ಮೈನಸ್ ಇಲ್ಲಿ ನೋಡಿ 2 ಇಂಟು ಸೈನ್ ಇನ್ವರ್ಸ್ 0 ಬರುತ್ತೆ. ಸೊ ಸೈನ್ ಇನ್ವರ್ಸ್ 0 ನಮಗೆ ಗೊತ್ತು ವ್ಯಾಲ್ಯೂ ಏನಿದೆ 0 ಸೈನ್ ಇನ್ವರ್ಸ್ 0 ಈಸ್ 0 ಅಂತ, ಈವನ್ ಸೈನ್ 0 ಈಸ್ 0 ಅಂತ. ಸೊ ಏನು ಬರುತ್ತೆ ನೋಡಿ ಇಲ್ಲಿ 2 ಮೈನಸ್ ಇಲ್ಲೇನು ಬ್ರಾಕೆಟ್ ಯೂಸ್ ಮಾಡಬೇಕಂತಿಲ್ಲ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ ಏನು ಬರುತ್ತೆ 2 ಇಂಟು ಸೈನ್ ಇನ್ವರ್ಸ್ ಅಂತಂದರೆ ಏನಿದೆ ನಮಗೆ ವ್ಯಾಲ್ಯೂ π/2 ಮೈನಸ್ 0 ಮೈನಸ್ ದಿಸ್ 2 ಇಂಟು ಸೈನ್ ಇನ್ವರ್ಸ್ ಅಂದರೆ ಮತ್ತೆ 2 ಇಂಟು 0 ಸೊ ಅಲ್ಲಿ ಪ್ಲಸ್ ಬರುತ್ತೆ ಇದು. ಸೊ 2 ಇಂಟು 0 ಇಲ್ಲಿ ನೋಡಿ ನಾನು ವ್ಯಾಲ್ಯೂ ಬರೀತೀನಿ ಏನಿದೆ ಸೈನ್ π/2 ಈಸ್ ಈಕ್ವಲ್ ಟು 1 ಇದೆ. ಸೊ ನೋಡಿ ನಮಗೆ ಸೈನನ್ನು ನಾವು ಆ ಕಡೆ ತಗೊಂಡ್ರೆ ಏನಾಗುತ್ತೆ ಸೈನ್ ಇನ್ವರ್ಸ್ 1 ಆಗುತ್ತೆ. ಸೈನ್ ಇನ್ವರ್ಸ್ 1. ಸೊ ನೋಡಿ ಇವಾಗ ಏನಾಯ್ತಂಗಿದ್ರೆ ಸೈನ್ ಇನ್ವರ್ಸ್ 1 ಅಂದರೆ ನಮಗೆ π/2. ಸೊ 2 2 ಕ್ಯಾನ್ಸಲ್ ಆಗುತ್ತೆ. ಸೊ π ಪ್ಲಸ್ 2 ಇಂಟು 0 ಇಸ್ 0. ಸೊ ಆನ್ಸರ್ ಏನು ಬಂತು ನಮಗೆ π ಅಂತ, ರಿಕ್ವೈರ್ಡ್ ಏರಿಯಾ. ಸೊ ನೋಡಿ ಇಲ್ಲೇನಿದೆ ಆನ್ಸರ್ ಆಪ್ಷನ್ನು, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಏನಿತ್ತು ಕ್ವಶನ್ ನಮಗೆ ಫಸ್ಟ್ ಕ್ವಾಡ್ರೆಂಟು ಆ್ಯಂಡ್ ಬಾಂಡೆಡ್ ಬೈ ದಿ ಸರ್ಕಲ್ x² ಪ್ಲಸ್ y² ಇಸ್ ಈಕ್ವಲ್ ಟು 4 ಇತ್ತಲ್ಲ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ವೈಯನ್ನು ಸಪ್ರೇಟ್ ಮಾಡಬೇಕು ಫಸ್ಟು. ಸೊ ಅದಾದಮೇಲೆ ನೋಡಿ ಇಲ್ಲಿ ಡೈಗ್ರಾಮ್ ಸರ್ಕಲ್ ಡೈಗ್ರಾಮ್ ಇದೆ. ಸೊ ಇವಾಗ ಏನಿದೆ ಈ ಲೈನ್ ಏನಿದೆ x ಈಸ್ ಈಕ್ವಲ್ ಟು 0 ಮತ್ತು x ಈಸ್ ಈಕ್ವಲ್ ಟು 2 ಅಂತ ಇದೆ. ಸೊ ನಮಗೆ ಈ ಒಂದು ಏರಿಯಾನ ಫೈಂಡ್ ಮಾಡಬೇಕು. ಸೊ ಇವಾಗ ನೋಡಿ ಏನಾಗುತ್ತೆ ರಿಕ್ವೈರ್ಡ್ ಏರಿಯಾ ಇಂಟಿಗ್ರೇಷನ್ 0 to 2 y ಇಂಟು dx. ಸೊ ಇಂಟಿಗ್ರೇಷನ್ 0 to 2 y ಅಂದರೆ ಏನಿದೆ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು dx. ಸೊ ಇದಕ್ಕೆ ಪರ್ಟಿಕ್ಯುಲರ್ ಫಂಕ್ಷನ್ ಏನಿದೆ ನಮಗೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು dx ಈಸ್ x/2 ಇಂಟು ರೂಟ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್/2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ c. ಸೊ ನೋಡಿ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ಎ ಅಂತಂದರೆ 2 ಇದೆ, ಎಕ್ಸ್ ಅಂದರೆ ಆ್ಯಸ್ ಇಟ್ ಈಸ್ ಎಕ್ಸ್ ಇದೆ. ಸೊ x/2 ಇಂಟು ರೂಟ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್/2 ಎ ಅಂತಂದರೆ 2 ಇದೆ. ಸೊ 2 ಸ್ಕ್ವೇರ್/2 ಇಂಟು ಸೈನ್ ಇನ್ವರ್ಸ್ x/2 ಇಂಟರ್ವಲ್ 0 to 2. ಸೊ ಫಸ್ಟು ಅಪ್ಪರ್ ಲಿಮಿಟ್ 2 ಪುಟ್ ಮಾಡಬೇಕು, ಆಮೇಲೆ ಲೋವರ್ ಲಿಮಿಟು 0. ಸೊ ಏನು ಬರುತ್ತೆ ಆನ್ಸರು π. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಥರ್ಡ್ ಕ್ವಶನ್ ನೋಡಿ ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್ ಇದೆ ಏರಿಯಾ ಆಫ್ ರೀಸನ್ ಬಾಂಡೆಡ್ ಬೈ ದಿ ಕರ್ವ್ y² ಈಸ್ ಈಕ್ವಲ್ ಟು 4x. y axis and line y is equal to 3 is option A 2, option B 9/4, option C 9/3, option D 9/2 ಅಂತ ಇದೆ. ಸೊ ನೋಡಿ ಫಸ್ಟು ಕರ್ವ್ ಕೊಟ್ಟಿರೋದೇನಿದೆ ನಮಗೆ ಇಕ್ವೇಷನ್ ಆಫ್ ಕರ್ವ್, ಇಕ್ವೇಷನ್ ಆಫ್ ಕರ್ವ್. ಸೊ ಏನಿದೆ y² ಈಸ್ ಈಕ್ವಲ್ ಟು 4x ಅಂತ ಇದೆ. ಸೊ ಇಲ್ಲಿ ನೋಡಿ ಅವನೇನು ಹೇಳ್ತಿದ್ದಾನೆ ವೈ ಎಕ್ಸಿಸ್ ಅಂತ ಹೇಳ್ತಿದ್ದಾನೆ. ಸೊ ನಾವೇನು ಮಾಡಬೇಕು ಎಕ್ಸನ್ನು ಸಪ್ರೇಟ್ ಮಾಡಬೇಕು. ಸೊ ಅವಾಗ ಏನು ಬರುತ್ತೆ y² ಡಿವೈಡೆಡ್ ಬೈ 4 ಅಂತ. ಸೊ ಇವಾಗ ಇಲ್ಲಿ ನೋಡಿ ರಫ್ಲಿ ಡೈಗ್ರಾಮ್ ತಗೊಂಡ್ರೆ x ಎಕ್ಸಿಸ್ y ಎಕ್ಸಿಸ್. ಸೊ x ಡ್ಯಾಶು y ಡ್ಯಾಶ್
ವೈ ಅಂತ, ಸೆಂಟರ್ ಓ ಇರುತ್ತೆ, 0 ಅಂತ ಒರಿಜಿನ್. ಸೊ ಇವಾಗ ನೋಡಿ ಇಲ್ಲೇನು ಹೇಳಿದೆ ನಾನು, ವೈ ವ್ಯಾಲ್ಯೂ ಏನಿದೆ ನಮಗೆ 3 ಅಂತ ಕೊಟ್ಟಿದ್ದಾನೆ ವೈ ವ್ಯಾಲ್ಯೂ. ಸೊ ವೈ ಈಸ್ ಈಕ್ವಲ್ ಟು 3. ಸೊ ವೈ ಎಕ್ಸಿಸ್ ಅಂತ ಹೇಳಿದ್ದಾನೆ. ಸೊ ಕರ್ವ್ ಎಲ್ಲಿ ಬರುತ್ತೆ ಇವಾಗ, ಈ ಥರ ಇಲ್ಲಿದೆ ನೋಡಿ, ಈ ಥರ ಬರುತ್ತೆ ಕರ್ವ್. ಸೊ ನಾವು ಯಾವೊಂದು ಏರಿಯಾನ ಫೈಂಡ್ ಮಾಡಬೇಕು, ಈ ಥರ ಇದೆ ನೋಡಿ, ರಿಕ್ವೈರ್ಡ್ ಏರಿಯಾ ಇಲ್ಲಿ ಇದೆಯಲ್ಲ. ಸೊ ಓಕೆ, ಕಲರ್ ಬೇರೆ ತಗೋಣ ನೋಡಿ. ಇಲ್ಲಿ ಈ ಒಂದು ಏರಿಯಾ ಇಲ್ಲಿದೆ ನೋಡಿ ಏರಿಯಾ, ಈ ಒಂದು ಏರಿಯಾನ ನಾವು ಫೈಂಡ್ ಮಾಡಬೇಕು. ಸೊ ನೋಡಿ ಇವಾಗ ಏನು ಬರುತ್ತೆ, ಸೆಂಟರು, ಇದನ್ನು ನಾವು ಏನಂತ ತಗೋಬೋದು, ಎ ಇಲ್ಲಿ. ಸೊ ಇಲ್ಲಿ ಏನಿದೆ ನಮಗೆ, ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ, ಎಮ್ ಅಂತ ಯಾವುದಾದ್ರೂ ಅಲ್ಫಾಬೆಟನ್ನು ತಗೋಬೋದು. ಸೊ ಇವಾಗ ನೋಡಿ ರಿಕ್ವೈರ್ಡ್ ಏರಿಯಾ, ದೇರ್ ಫೋರ್ ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ, ಏರಿಯಾ AOM ನೋಡಿ, ಈ ಫುಲ್ ಏರಿಯಾ ಇದೆಯಲ್ಲ, ಈ ಏರಿಯಾನ ನಾವು ಫೈಂಡ್ ಮಾಡಬೇಕು. ಸೊ ಏನಿರೋದಿಲ್ಲಿ ವೈ ಎಕ್ಸಸ್ ಇರೋದ್ರಿಂದ ಏನು ಬರುತ್ತೆ ನಮಗೆ, ಇಂಟಿಗ್ರೇಷನ್ 0 to 3 ಎಕ್ಸ್ ಇಂಟು ಡಿ ವೈ ಅಂತ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ ನೋಡಿ, ಇಲ್ಲಿ ಆಲ್ರೆಡಿ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಂಟಿಗ್ರೇಷನ್ 0 to 3 ಎಕ್ಸ್ ಅಂತಂದರೆ y² ಡಿವೈಡೆಡ್ ಬೈ 4 ಇಂಟು ಡಿ ವೈ ಅಂತ. ಸೊ ನೋಡಿ ಇದನ್ನು ಇಂಟಿಗ್ರೇಷನ್ ಮಾಡಬೇಕು, 1/4 ಕಾನ್ಸ್ಟಂಟ್ ಇದೆ. ಸೊ ಯಾವುದನ್ನು ಇಂಟಿಗ್ರೇಷನ್ ಮಾಡಬೇಕು, 0 to 3 y² ಇಂಟು ಡಿ ವೈ. ಸೊ y² ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ, ಏನನ್ನು ಯೂಸ್ ಮಾಡಬೇಕು ನೋಡಿ, y² ಇಂಟಿಗ್ರೇಷನ್ ಅಂದರೆ ಇಂಟಿಗ್ರೇಷನ್ x⁴n ಇಂಟು ಡಿ ಎಕ್ಸ್ ಇದೆ ನೋಡಿ. ಸೊ ಏನಿದೆ, x⁴n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ. ಸೊ ಇಲ್ಲೇನು ಬರುತ್ತೆ ಹಂಗಿದ್ರೆ, ಇದು 1/4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ y³ ಡಿವೈಡೆಡ್ ಬೈ 3. ಸೊ ಇಂಟರ್ವಲ್ 0 to 3 ಅಂತ. ಸೊ ನೋಡಿ ಇವಾಗ 1/4 ಆ್ಯಸ್ ಇಟ್ ಈಸ್ ಇಂಟರ್ವಲ್, ಫಸ್ಟ್ ಅಪ್ಪರ್ ಲಿಮಿಟ್ ಏನಾಗುತ್ತೆ 3. ಸೊ 3³ ಡಿವೈಡೆಡ್ ಬೈ 3 ಮೈನಸ್ ಲೋವರ್ ಲಿಮಿಟ್ 0 to the power 3/3 ಅಂತ. ಸೊ ಇವಾಗ 1/4 ಈಸ್ ಈಕ್ವಲ್ ಟು 1/4. ಸೊ 3 ನೋಡಿ, 3ನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, 27 ಡಿವೈಡೆಡ್ ಬೈ 3 ಮೈನಸ್ 0 ಬೈ ಎನಿಥಿಂಗ್ ಈಸ್ 0. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ 1/4, 3 1s 3 9s. ಸೊ ಆನ್ಸರ್ ಏನು ಬಂತು, 9 - 0 ಇಲ್ಲಿ. ಸೊ 9 - 0 ಅಂದರೆ 9 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, 9/4. ಸೊ ನೋಡಿ ಯಾವ ಆಪ್ಷನ್ ಬರುತ್ತೆ ನೋಡೋಣ. ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸೊ ನೋಡಿ ಏನಿತ್ತು, ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಕರ್ವ್ y² ಈಸ್ ಈಕ್ವಲ್ ಟು 4x, y ಎಕ್ಸಿಸ್ ಆ್ಯಂಡ್ ಲೈನ್ y ಈಸ್ ಈಕ್ವಲ್ ಟು 3 ಅಂತ. ಸೊ ಇಕ್ವೇಷನ್ ಆಫ್ ಕರ್ವ್ ಏನಿತ್ತು, y² ಈಸ್ ಈಕ್ವಲ್ ಟು 4x ಇದೆ. ಸೊ ಇಲ್ಲಿ ನಾವು ಎಕ್ಸನ್ನು ಸಪ್ರೇಟ್ ಮಾಡಬೇಕು, ಏನಕ್ಕಂದರೆ ನಮಗೆ ಕರ್ವ್ y ಇದೆ, y ಎಕ್ಸಸ್ ಇದೆ. ಸೊ ಅದಕ್ಕೆ ಎಕ್ಸ್ ಸಪ್ರೇಟ್ ಮಾಡಿದಾಗ ನೋಡಿ y² ಎಲ್ಲ ಇದೆ, 4ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್ ಆಗುತ್ತೆ. ಇಲ್ಲಿ ನೋಡಿ ಡೈಗ್ರಾಮ್, ರಫ್ ಡೈಗ್ರಾಮ್ ತಗೋಬೋದು, ಆಗ ಗೊತ್ತಾಗುತ್ತೆ ನಿಮಗೆ. y ಈಸ್ ಈಕ್ವಲ್ ಟು 3 ಇದೆ. ಸೊ ಇಲ್ಲಿ ಏನಾಗುತ್ತೆ, ಕರ್ವ್ y² ಈಸ್ ಈಕ್ವಲ್ ಟು 4x ಇದೆ. ಸೊ ಕರ್ವ್ ಬರುತ್ತೆ ಇಲ್ಲಿ. ಸೊ ರಿಕ್ವೈರ್ಡ್ ಏರಿಯಾ ಇಲ್ಲಿದೆಯಾ ನೋಡಿ, ಈ ಏರಿಯಾನ ಫೈಂಡ್ ಮಾಡಬೇಕು. ಸೊ ಏರಿಯಾ ಏನಾಗುತ್ತೆ, AOM ಅಂತ. ಸೊ ಇಂಟಿಗ್ರೇಷನ್ 0 to 3 ಬಿಕಾಸ್ ಅವ್ನು ಕೊಟ್ಟಿದ್ದಾನೆ ಆಲ್ರೆಡಿ, y ಎಕ್ಸಸ್ ಮತ್ತು ಲೈನ್ y ಈಸ್ ಈಕ್ವಲ್ ಟು 3 ಅಂತ. ಸೊ ಎಕ್ಸ್ ಇಂಟು ಡಿ ವೈ. ಇವಾಗ ಎಕ್ಸ್ ಅಂದರೆ ಏನಿತ್ತು, y²/4. ಸೊ ಇಂಟಿಗ್ರೇಷನ್ 0 to 3 y² ಡಿವೈಡೆಡ್ ಬೈ 4 ಇಂಟು ಡಿ ವೈ. ಸೊ 1/4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 0 to 3 y² ಇಂಟು ಡಿ ವೈ. ಸೊ 1/4 ಆ್ಯಸ್ ಇಟ್ ಈಸ್ ನೋಡಿ ಇಲ್ಲಿ ಇಂಟಿಗ್ರೇಷನ್ y² ಅಂದರೆ ನಾವು ಏನನ್ನು ಯೂಸ್ ಮಾಡ್ಬೋದು, ಇಂಟಿಗ್ರೇಷನ್ x⁴n ಇಂಟು ಡಿ ಎಕ್ಸ್ ಇದೆಯಲ್ಲ, x⁴n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ ಅಂತ. ಸೊ ಏನಾಗುತ್ತೆ, y3 ಡಿವೈಡೆಡ್ ಲೈಕ್ y³ ಅಂತ ಹೇಳ್ಬೋದು, y³ ಡಿವೈಡೆಡ್ ಬೈ 3. ಸೊ ಇಂಟರ್ವಲ್ 0 to 3 ಅಂತ. ಸೊ 1/4 ಆ್ಯಸ್ ಇಟ್ ಈಸ್ ನೋಡಿ, ಫಸ್ಟ್ ಅಪ್ಪರ್ ಲಿಮಿಟ್ 3³ ಡಿವೈಡೆಡ್ ಬೈ 3 ಮೈನಸ್ ಲೋವರ್ ಲಿಮಿಟ್ 0 to the power 3 ಡಿವೈಡೆಡ್ ಬೈ 3 ಅಂತ. ಸೊ 1/4 ಆ್ಯಸ್ ಇಟ್ ಈಸ್. ಸೊ 3ನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, 27. ಸೊ 27 ಡಿವೈಡೆಡ್ ಬೈ 3 ಮೈನಸ್ 0. ಸೊ 1/4 ಆ್ಯಸ್ ಇಟ್ ಈಸ್ ನೋಡಿ, 27/3 ಅಂದರೆ 3 1s 3 9s. ಸೊ 9 ಬಂತು, ಆನ್ಸರ್ ಏನು ಬಂತು, 9/4. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. 4th ಕ್ವೆಶನ್ ಆನ್ಸರ್ ನೋಡಿ. ಸೊ ನೋಡಿ ಇದರಲ್ಲಿ
4 ಕ್ವಶನ್ ಮಾತ್ರ ಇದೆ, ರೆಡ್ಯೂಸ್ಡ್ ಸಿಲೆಬಸ್ ಇರೋದಲ್ಲ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಫಸ್ಟ್ ಎಕ್ಸಸೈಸಲ್ಲಿ 4 ಕ್ವಶನ್ ಮಾತ್ರ ಇದೆ. ಸೊ 2 MCQ ಇದೆ, 2 ಲಾಂಗ್ ಆನ್ಸರ್ಸ್ ಇದೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.